ಆ ಗ್ರಾಮದ ಜನರಿಗೆ ಕಳೆದ 10 ವರ್ಷಗಳಿಂದ ಓಡಾಡೋದಕ್ಕೆ ಸರಿಯಾದಂತಹ ರಸ್ತೆನೇ ಇರಲಿಲ್ಲ. ರಸ್ತೆ ದುರಸ್ತಿ ಮಾಡಿಕೊಡಿ ಅಂತನ್ಬಿಟ್ಟು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹೇಳಿ ಸುಸ್ತಾದರೂ ಏನು ಪ್ರಯೋಜನ ಆಗಿರಲಿಲ್ಲ. ಇದೀಗ ಈ ಗ್ರಾಮದ ಗಣೇಶನ ಭಕ್ತರೆಲ್ಲ ಸೇರಿ ಗಣೇಶ ಉತ್ಸವಕ್ಕೆ ಹಾಕುವ ಡಿಜೆ ಹಣದಲ್ಲಿ ರಸ್ತೆ ರಿಪೇರಿಗೆ ಮುಂದಾಗಿದ್ದಾರೆ. ಇವರಿಗೆ ಮಾದರಿಯಾಗುವಂತಹ ಕಾರ್ಯದ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಕಿನ್ನಾಳ ಗ್ರಾಮದಲ್ಲಿಲ್ಲ ರಸ್ತೆ, ಅಧಿಕಾರಿಗಳು ನಿರ್ಲಕ್ಷ್ಯ. ಗಣೇಶ ಭಕ್ತರಿಂದ ಜನ ಮೆಚ್ಚುವಂತಹ ಕಾರ್ಯ. ಡಿಜೆ ವೆಚ್ಚದ ಹಣದಲ್ಲಿ ರಸ್ತೆ ನಿರ್ಮಾಣಕ್ಕೆ ಪ್ಲಾನ್. ಕೊಪ್ಪಳದ ಕಿನ್ನಾಳ ಗ್ರಾಮದಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ರಸ್ತೆ ರಿಪೇರಿ ಮಾಡಿಕೊಡಿ ಅಂತ ಅಲ್ಲಿನ ಗ್ರಾಮಸ್ಥರು 16 ವರ್ಷಗಳಿಂದ ಕೇಳಿಕೊಳ್ತಾ ಇದ್ರು. ಯಾವುದೇ ಪ್ರಯೋಜನವಾಗಿಲ್ಲ. ಸರ್ಕಾರವಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಕ್ಯಾರೆ ಅಂದಿಲ್ಲ. ಹೀಗಾಗಿ ಸದ್ಯ ಕಿನ್ನಾಳ ಗ್ರಾಮದ ಹಿಂದೂ ಮಹಾಸಭಾ ಗಣೇಶ ಮಂಡಳಿಯವರೇ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಗಣೇಶ ಉತ್ಸವಕ್ಕೆ ಡಿಜೆಗೆ ಖರ್ಚಾಗುವ ಹಣದಲ್ಲಿ ಗ್ರಾಮದ ರಸ್ತೆ ರಿಪೇರಿ ಮಾಡಲು ತೀರ್ಮಾನಿಸಿದ್ದಾರೆ. ಅದರಂತೆ ಕಿನ್ನಾಳ ಗ್ರಾಮದಿಂದ ಚಿಲಚಾಡಗಿ ಗ್ರಾಮದವರೆಗೂ ತಾತ್ಕಾಲಿಕ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇವತ್ತು ನಾವು ಹಿಂದೂ ಮಹಾಗಣಪತಿ ಕಾಮನಕಟ್ಟಿ ಬಳಗ ವತಿಯಿಂದ ದರ್ಶನದಿಂದ ಇವತ್ತು ನಾವು ಗ್ರಾಮದ ಒಳಿತಿಗಾಗಿ ಡಿಜೆ ಹಚ್ಚಬಾರದು, ಇವತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಂತ ಉದ್ದೇಶದಿಂದ ಈ ರೋಡಿನ ಒಂದು 8 ಕಿಲೋಮೀಟರ್ ವರೆಗೂ ನಾವು ಈ ರೋಡಿನ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಹಮ್ಮಿಕೊಂಡಿದ್ದೀವಿ. ರೋಡ್ ದುರಸ್ತಿ ಕಾಮಗಾರಿ ಕನಿಷ್ಠ ಒಂದು 2 ಲಕ್ಷ 2.5 ಲಕ್ಷ ರೂಪಾಯಿ ನಾವು ಅದನ್ನ ಡಿಜೆ ಹಚ್ಚೋಪಾದ್ಲು ನಾವು ಇದೊಂದು ಕಾಮಗಾರಿ ಮಾಡಬೇಕಂತ ನಾವು ಅಪೇಕ್ಷೆಯಿಂದ ಅದು ರೋಡ್ ಕಾಮಗಾರಿಗೆ ರೋಡಿನ ಮಟ್ಟ ನಾವು ಏನು ಸಾಧ್ಯತೆ ಆಗುತ್ತೆ ಒಂದು 4 ಟ್ರಿಪ್ JSP ಹಾಗೂ ಉಳಿದ ಎಲ್ಲ ಒಂದು 25 ಟಿಪ್ಪರ್ ಮೋರಂ ಹಾಕಿ ಇದನ್ನ ಸುಶುದ್ಧವಾಗಿ 3 ತಿಂಗಳವರೆಗೆ. ಇನ್ನು ಕಿನ್ನಾಳ ಗ್ರಾಮದಿಂದ ಕೊಪ್ಪಳ ನಗರಕ್ಕೆ ಪ್ರಯಾಣಿಸೋಕೆ ಜನರು ಹರಸಾಹಸ ಪಡಬೇಕಾಗಿತ್ತು. ಗಂಗಾವತಿ ಹಾಗೂ ಕೊಪ್ಪಳ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವ ಈ ರಸ್ತೆಯಲ್ಲಿ ಬಹುತೇಕ ತಗ್ಗು ಗುಂಡಿಗಳೇ ಇವೆ. ಹೀಗಾಗಿ ಸುಮಾರು 10 ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ 1 ತಾಸು ಬೇಕಾಗ್ತಿತ್ತು. ಅನೇಕ ವರ್ಷಗಳಿಂದ ಜನರು ಇದೇ ಪರಿಸ್ಥಿತಿ ಎದುರಿಸ್ತಾ ಇದ್ದು, ಹೊಸದಾಗಿ ರಸ್ತೆ ನಿರ್ಮಾಣ ಮಾಡಿ ಅಥವಾ ಇರುವ ರಸ್ತೆಯನ್ನಾದ್ರೂ ರಿಪೇರಿ ಮಾಡಿ ಅಂತ ಇಲ್ಲಿನ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಜನರು ಮನವಿ ಮಾಡಿ ಬೇಸತ್ತು ಹೋಗಿದ್ದಾರೆ. ಹೀಗಾಗಿ ಸದ್ಯ ಹಿಂದೂ ಮಹಾಸಭಾ ಗಣೇಶ ಮಂಡಳಿ ವತಿಯಿಂದ ರಸ್ತೆ ನಿರ್ಮಾಣದ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಇವತ್ತು ಚಿಲೋಡಿವರೆಗೆ ಸುಮಾರು 7 ರಿಂದ 8 ಕಿಲೋಮೀಟರ್ ರಸ್ತೆಯನ್ನ ಇವತ್ತು ದುರಸ್ತಿ ಕಾರ್ಯಕ್ರಮಗಳನ್ನ ತಾತ್ಕಾಲಿಕವಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಗಣಪತಿ ಇಟ್ಟು ಡಿಜೆ ಮಾಡೋದ್ರ ಬೇಡ ಅಂತ ಹೇಳಿ ಈ ಕೆಲಸಕ್ಕೆ ಪೂರಕವಾಗಿ ಕಿನ್ನಾಳನ ಎಲ್ಲಾ ಗ್ರಾಮದ ಹಿರಿಯರು, ಸಂಘ ಸಂಸ್ಥೆಗಳು, ವಿಶೇಷವಾಗಿ ನಮ್ಮ ಹಿಂದೂ ಮಹಾಗಣಪತಿ ಮತ್ತು ಕಾಮನಕಟ್ಟಿ ಗೆಳೆಯರ ಬಳಗ ಇವರ ಸಂಯೋಗದಲ್ಲಿ ಹಿರಿಯರೆಲ್ಲರೂ ಸೇರಿ ಇವತ್ತು ಸುಮಾರು ಒಂದು 2 ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಏನು ಇಲ್ಲಿ ಇರ್ತಕ್ಕಂಥ ಟ್ರ್ಯಾಕ್ಟರ್ಗಳಿರ್ಬೋದು, ಟಿಪ್ಪರ್ಗಳಿರ್ಬೋದು, ಅವರಿಗೆ ಇವತ್ತು ನಾವು ಬರೀ ಡೀಸೆಲ್ ಅಷ್ಟೇ ಕೊಡ್ತಾ ಇದೀವಿ. ಡೀಸೆಲ್ ಮತ್ತು ಊಟದ ವ್ಯವಸ್ಥೆ ಮಾಡಿ ಇಲ್ಲಿ ಡೆವಲಪ್ಮೆಂಟ್ ಕೂಡ ಇವತ್ತು ಸಮಸ್ಯೆಗಳು ಆಗ್ತಾ ಇದಾವೆ. ಯಾಕಂದ್ರೆ ಇವತ್ತು ನಾವು ಏನಾದರೂ ನಾವು ಡೆವಲಪ್ಮೆಂಟ್ ವಿಚಾರ ಮಾಡ್ಕೋದ್ರೆ ಗಂಗಾವತಿಗೆ ಹೋಗೋದ್ರಿಂದ ಸುಮಾರು 65-70 ಕಿಲೋಮೀಟರ್ ಆಗುತ್ತೆ. ಇದನ್ನ ಆರ್ಥಿಕ ತೊಂದರೆ ಕೂಡ ಇವತ್ತು ನಮಗಾಗುತ್ತೆ. ಒಟ್ಟಾರೆ ಗ್ರಾಮದ ಹಿಂದೂ ಮಹಾಸಭಾ ಗಣೇಶ ಮಂಡಳಿಯ ಕಾರ್ಯಕ್ಕೆ ಗ್ರಾಮದ ಹಿರಿಯರು, ಹಲವು ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಿವೆ. ಸದ್ಯ ತಾತ್ಕಾಲಿಕವಾಗಿ ರಸ್ತೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದ್ದು, ಇದರಿಂದಾದ್ರೂ ಇಲ್ಲಿನ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚರಗೊಂಡು ಈ ಗ್ರಾಮದ ಜನರಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಮಾಡಿಕೊಡ್ತಾರಾ ಕಾದು ನೋಡಬೇಕಿದೆ. ಮುಖಂಡ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.